ಸಕಲೇಶಪುರ ಯಡಕುಮರಿ ಬಳಿ ಗುಡ್ಡ ಕುಸಿತ ಹಿನ್ನೆಲೆ ಗುಡ್ಡ ಕುಸಿತದಿಂದ ಹಲವು ರೈಲುಗಳ ಸಂಚಾರ ಬಂದ್ ಆಗಿದೆ. ಹಾಸನ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಟವನ್ನ ನಡೆಸಿದ್ದಾರೆ. ಹಾಸನ ಸಕಲೇಶಪುರ ಸುಬ್ರಹ್ಮಣ್ಯದಲ್ಲಿ ರೈಲುಗಳು ನಿಂತಿವೆ. ಬದಲಿ ವ್ಯವಸ್ಥೆಯಾಗಿ ಪರದಾಡ್ತಾ ಇದ್ದಾರೆ ಪ್ರಯಾಣಿಕರು. ರೈಲಿನಲ್ಲಿ ಪ್ರಯಾಣ ಮಾಡ್ತಾರೆ ಅಂತ ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ. ಈಗ ಹಾಸನ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಸನ ಸಕಲೇಶಪುರ ಸುಬ್ರಹ್ಮಣ್ಯದಲ್ಲಿ ನಿಂತಲ್ಲೇ ನಿಂತಿದ್ದಾವೆ ಈಗ ಟ್ರೈನ್ಗಳು. ಬದಲಿ ವ್ಯವಸ್ಥೆ ಮಾಡ್ಕೊಳ್ಳೋದು ಬೇಕಲ್ಲ, ಈಗ ಹಾಗಾಗಿ ಪಾಪ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಯಾವುದೇ ಬದಲಿ ವ್ಯವಸ್ಥೆ ಮಾಡದೆ ರೈಲ್ವೆ ಇಲಾಖೆ ಸೈಲೆಂಟ್ ಆಗಿರೋದು ಅಲ್ಲಿನ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ಟಿಕೆಟ್ ದರ ವಾಪಸ್ಗೆ ಸರತಿ ಸಾಲಲ್ಲಿ ನಿಂತಿದ್ದಾರೆ ಪ್ರಯಾಣಿಕರು. ಲಗೇಜ್ ಹೊತ್ತು ಬಸ್ ನಿಲ್ದಾಣದತ್ತ ತೆರಳಿದ್ದಾರೆ. ರೈಲು ನಿಲುಗಡೆಯಿಂದ ಪ್ರಯಾಣಿಕರು ಪರದಾಟ. ಜೊತೆಗೆ ಇವತ್ತು ಪರೀಕ್ಷೆಗಳು ಬೇರೆ ಇದ್ದಾವೆ, ಪೊಲೀಸ್ ಎಕ್ಸಾಮ್ ಇದೆ ಇವತ್ತು. ಬೇರೆ ಬೇರೆ ಭಾಗಗಳಿಂದ ಅಭ್ಯರ್ಥಿಗಳು ಬಂದಿರ್ತಾರೆ. ಸೊ ಅಂಥವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಹಾಸನ ಸಕಲೇಶಪುರ ಸುಬ್ರಹ್ಮಣ್ಯದಲ್ಲಿ ನಿಂತಲ್ಲೇ ನಿಂತಿದ್ದಾವೆ ಟ್ರೈನ್ಗಳು. ಬದಲಿ ವ್ಯವಸ್ಥೆಗೆ ಕೇಳ್ಕೊಳ್ತಾ ಇದ್ದಾರೆ. ನೋಡಿದ್ರೆ ಇಲ್ಲಿ ಬದಲಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿಲ್ಲ ರೈಲ್ವೆ ಇಲಾಖೆ. ರೈಲ್ವೆ ಇಲಾಖೆ ವಿರುದ್ಧ ಈಗ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟಿಕೆಟ್ ದರ ವಾಪಸ್ಗೆ ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ಈಗ ಟಿಕೆಟ್ ದುಡ್ಡು ಕೊಟ್ಟು ತಗೊಂಡಿದ್ರಲ್ಲ, ಸೊ ಆ ದುಡ್ಡನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಜೊತೆಗೆ ಲಗೇಜ್ ಹೊತ್ಕೊಂಡು ಈಗ ಬಸ್ ನಿಲ್ದಾಣದ ಕಡೆಗೆ ಹೊರಟಿದ್ದಾರೆ ಎಲ್ಲ ಪ್ರಯಾಣಿಕರು. ರೈಲು ನಿಲುಗಡೆಯಿಂದ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹಿಂದಿನ ಸ್ಟೇಷನ್ ನಲ್ಲಿ ಬಹಳ ನಿಂತ್ಕೊಂಡಿತ್ತು, ನಮ್ಗೇನು ಅಂತ ಗೊತ್ತಾಗ್ಲಿಲ್ಲ. ಅಲ್ಲಿ ಮೋಸ್ಟ್ಲಿ ಏನಾರು ಮುಂದೆ ಪ್ರಾಬ್ಲಮ್ ಆಗಿದೆ ಏನೋ ಅಂತ ಏನೋ ಅನೌನ್ಸ್ಮೆಂಟ್ ಮಾಡ್ಲಿಲ್ಲ ಅಲ್ಲಿ. ಬಟ್ ಇಲ್ಲಿಗೆ ಬಂದವಾಗ ಈಗ ಅರ್ಧ ಗಂಟೆ ಆಯ್ತು. ಆಕ್ಚುಲಿ ಅದು ಬೆಳಿಗ್ಗೆ 3-3:30 ಮೋಸ್ಟ್ಲಿ ಅಷ್ಟೊತ್ತಿಗೆ ಬರ್ಬೇಕಿತ್ತದು ಹಾಸನಕ್ಕೆ. ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ವಿ. ಈಗ ನೋಡ್ಬೇಕು ಮತ್ತೆ ಮುಂದೆ ಬಸ್ ಹೋಗ್ಬೇಕು ಏನೋ ಗೊತ್ತಾಗಿಲ್ಲ. ಆಮೇಲೆ ಇಲ್ಲಿ ಬಂದ್ಮೇಲೆ ಹೇಳಿದ್ರು ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳಿ. ಅದಕ್ಕೆ ಹಿಂದಿನ ಸ್ಟೇಷನ್ ನಲ್ಲಿ ಬಹಳ ನಿಂತ್ಕೊಂಡಿತ್ತು, ನಮ್ಗೇನು ಅಂತ ಗೊತ್ತಾಗ್ಲಿಲ್ಲ ಅಲ್ಲಿ. ಮೋಸ್ಟ್ಲಿ ಏನಾರು ಮುಂದೆ ಪ್ರಾಬ್ಲಮ್ ಆಗಿದೆ ಏನೋ ಅಂತ ಏನೋ ಅನೌನ್ಸ್ಮೆಂಟ್ ಮಾಡ್ಲಿಲ್ಲ ಅಲ್ಲಿ. ಬಟ್ ಇಲ್ಲಿಗೆ ಬಂದವಾಗ ಈಗ ಅರ್ಧ ಗಂಟೆ ಆಯ್ತು. ಆಕ್ಚುಲಿ ಅದು ಬೆಳಿಗ್ಗೆ 3-3:30 ಮೋಸ್ಟ್ಲಿ ಅಷ್ಟೊತ್ತಿಗೆ ಬರ್ಬೇಕಿತ್ತದು ಹಾಸನಕ್ಕೆ. ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ವಿ. ಈಗ ನೋಡ್ಬೇಕು ಮತ್ತೆ ಮುಂದೆ ಬಸ್ ಹೋಗ್ಬೇಕು ಏನೋ ಗೊತ್ತಾಗಿಲ್ಲ. ಆಮೇಲೆ ಇಲ್ಲಿ ಬಂದ್ಮೇಲೆ ಹೇಳಿದ್ರು ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳಿ. ಅದಕ್ಕೆ ಹಿಂದಿನ ಸ್ಟೇಷನ್ ನಲ್ಲಿ ಬಹಳ ನಿಂತ್ಕೊಂಡಿತ್ತು, ನಮ್ಗೇನು ಅಂತ ಗೊತ್ತಾಗ್ಲಿಲ್ಲ ಅಲ್ಲಿ. ಇಲ್ಲವನು ಬಂದಿವ್ರಿ. ಈಗ ಗುಡ್ಡ ಪ್ರೊಸೀಜರ್ ಇಂದ ಇಲ್ಲಿ ಟ್ರೈನ್ ನಿಂತ್ ಬಿಟ್ಟದ್ರಿ. ಇನ್ನೊಬ್ಬ ಬಸ್ಸಿಗೆ ಹೋಗ್ಬೇಕ್ರಿ, ಎಲ್ಲ ಡಬಲ್ ಖರ್ಚು ಹಾಕಿ ಹೋಗ್ಬೇಕ್ರಿ. ಏನ್ ವ್ಯವಸ್ಥೆ ಮಾಡ್ತಾರ ಸರ್ ರೈಲ್ವೆಯವರು? ಅಲ್ಲಿ ಒಂದೊಂದ್ ತಾಸು ನಿಂದ್ರಿಸಿ 2-3 ಜಾಗನಾಗ ಬಂದಾರ್ರಿ. ಗೊತ್ತೇ ಆಗಲ್ಲ ಸರ್. ಇನ್ನು ನಾವು ಹುಡ್ಕಾಡ್ಕೊಂಡು ಹೋಗ್ಬೇಕ್ರಿ. ಈಗ ಮತ್ತೆ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹೋಗ್ಬೇಕ್ರಿ. ಹೊಸ ಬಸ್ ಸ್ಟ್ಯಾಂಡ್ ಇಂದ ಮತ್ತೆ ಪುತ್ತೂರು ಹೋಗ್ಬೇಕ್ರಿ. ದೊಡ್ಡ ಸಮಸ್ಯೆ ಅಂದ್ರೆ ನಮ್ಗೆ ಗೊತ್ತೇನು ಇಲ್ರಿ ಮತ್ತೆ ಮುಂದೆ ಹೋಗಾಕ. ಇಲ್ಲವನು ಬಂದಿವ್ರಿ. ಈಗ ಗುಡ್ಡ ಪ್ರೊಸೀಜರ್ ಇಂದ ಇಲ್ಲಿ ಟ್ರೈನ್ ನಿಂತ್ ಬಿಟ್ಟದ್ರಿ. ಇನ್ನೊಬ್ಬ ಬಸ್ಸಿಗೆ ಹೋಗ್ಬೇಕ್ರಿ, ಎಲ್ಲ ಡಬಲ್ ಖರ್ಚು ಹಾಕಿ ಹೋಗ್ಬೇಕ್ರಿ. ಏನ್ ವ್ಯವಸ್ಥೆ ಮಾಡ್ತಾರ ಸರ್ ರೈಲ್ವೆಯವರು? ಅಲ್ಲಿ ಒಂದೊಂದ್ ತಾಸು ನಿಂದ್ರಿಸಿ यशवंतपुर से आया था। इधर आने के बाद पता चला गाड़ी नहीं जा रहा है ड्यू टू लैंडस्लाइड। दूसरा कोई रास्ता नहीं, हमने काफ़ी परेशान है। अभी इधर से गाड़ी भी नहीं मिल रहा है। जो भी टैक्सी वाला से पूछे उन्होंने दुगुना तिगुना रेट बता रहा है। यशवंतपुर से आया था। इधर आने के बाद पता चला गाड़ी नहीं जा रहा है ड्यू टू लैंडस्लाइड। दूसरा कोई रास्ता नहीं, हमने काफ़ी परेशान है। अभी इधर से गाड़ी भी नहीं मिल रहा है। जो भी टैक्सी वाला से पूछे उन्होंने दुगुना तिगुना रेट बता रहा है। यशवंतपुर से आया था। इधर आने के बाद पता चला गाड़ी नहीं जा रहा है ड्यू टू लैंडस्लाइड। दूसरा कोई रास्ता नहीं, हमने काफ़ी परेशान है। अभी इधर से गाड़ी भी नहीं मिल रहा है। जो भी टैक्सी वाला से पूछे उन्होंने दुगुना तिगुना रेट बता रहा है। यशवंतपुर से आया था।